ಸ್ಯಾಂಡಲ್ವುಡ್ಡಿನ ತುಪ್ಪದ ಬೆಳಗಿ ರಾಗಿಣಿ ದ್ವಿವೇದಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ಕೋತಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ವೆರಿ ಗುಡ್. ತುಂಬ ಖುಷಿಯಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಸೆಲೆಬ್ರೇಷನ್ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ನನಗೆ ಯಾವ ಥರ ಬರ್ಡೇ ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದೇ ಥರ ಆಗಿದೆ ಈ ವರ್ಷ ಕೂಡ. ಐ ಆಮ್ ವೆರಿ ಹ್ಯಾಪಿ. ಈ ವರ್ಷ ಏನು ಸ್ಪೆಷಲ್ ಆಗಿ ಆಚರಣೆ ಮಾಡಿದ್ರೆ? ಪ್ರತಿ ವರ್ಷ ನಿಮ್ಮಲ್ಲಿ ಸ್ಪೆಷಲ್ ಆಗಿ ಯಾವುದೋ ಒಂದು ಕಂಟೆಂಟ್ ಬರ್ತಾ ಇದ್ದಾರೆ, ಏನು? ನಥಿಂಗ್. ಐ ಥಿಂಕ್ ಪ್ರತಿ ವರ್ಷ ಏನೋ ಡಿಫ್ರೆಂಟಾಗಿ ಮಾಡಬೇಕು. ಆಮೇಲೆ ಏನು ವರ್ಷ ನಾವೇನು ಪ್ರೋಗ್ರಾಮ್ಸ್ ಅಂದ್ಕೊಂಡಿದ್ದೀವಿ, ಸ್ಪೆಷಲಿ ಸೋಷಲ್ ವೇಲಿ ನಮ್ಮ ಟ್ರಸ್ಟ್ ಮೂಲಕ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದು ನಾವು ರೆಸ್ಪಾನ್ಸಿಬಲ್ ಆಗಿ ಫುಲ್ಫಿಲ್ ಮಾಡಿದ್ರೆ ನಮಗೂ ತುಂಬ ಖುಷಿ. ಸೊ ವಿ ಆರ್ ಅಟೈನಿಂಗ್ ಅಟ್ಲೀಸ್ಟ್ 80% ರಿಸಲ್ಟ್ಸ್ ಪ್ರತಿ ವರ್ಷ ಬರುತ್ತೆ ನಮಗೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಹೋಗ್ತಾ ಸ್ಲೋ ಆ್ಯಂಡ್ ಸ್ಟಡಿ ವಿ ಆರ್ ಗೆಟಿಂಗ್ ಕ್ಲೋಸರ್ ಟು ಅವರ್ ಗೋಲ್. ಕೆಲವು ಕಡೆ ನೋಡಿದಾಗ ಏಜು ಅಂದರೆ ವರ್ಷ ಕಲಿತಿದ್ದಂಗೆ ಏಜ್ ಇಳಿತಾ ಬರ್ತದೆ, ನೋಡಿದಾಗ ಗ್ಲಾಮರಸ್ ಹೆಚ್ಚುತ್ತಾ ಹೋಗ್ತಿದೆ. ಅದ್ರ ಬಗ್ಗೆ ಏನಾದ್ರು? Thank you. That's a very big compliment. I think age is just a number and mind ಅಲ್ಲಿ ಇರುವಂಥ ಒಂದು ನಂಬರ್. ಸೊ ಪಾಸಿಟಿವಿಟಿ ಇರಬೇಕು, ಮನ್ಸು ಚೆನ್ನಾಗಿರಬೇಕು, ಐ ಥಿಂಕ್ ಪ್ರೀತಿ ಇರಬೇಕು. ಐ ಥಿಂಕ್ ದಟ್ಸ್ ಆಲ್. ಡೆಫಿನೇಷನ್ ಇಲ್ಲ ಫಾರ್ ಅ ಸರ್ಟನ್ ವೇ ಆಫ್ ಲಿವಿಂಗ್ ಅ ಲೈಫ್, ಬಟ್ ಜಸ್ಟ್ ಹ್ಯಾಪಿ ಆ್ಯಂಡ್ ಪಾಸಿಟಿವ್. ಇನ್ನೊಂದು ಈ ವರ್ಷ ಬಂದು ಸಂಜು ಗೀತದ ಸ್ಪೆಷಲ್ ಒಂದು ಬರ್ಡೇ ಒಂದು ಕೊಟ್ಟಿದ್ರು, ವಿಡಿಯೋ ಕೊಟ್ಟಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ಗೆ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿರೋಂಥ ಒಂದು ರೋಲ್ ಮಾಡ್ತಾ ಇದ್ದೀನಿ ಫಿಲ್ಮಲ್ಲಿ. ಸಿನಿಮಾ ಬೈಂಡಿಂಗ್ ಆಗುವಂಥ ಒಂದು ಕ್ಯಾರೆಕ್ಟರ್. ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ನಾಗಶೇಖರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕಿಟ್ಟಿ, ವಿತ್ ರಾಚಿತಾ. ದ ಹೋಲ್ ಟೀಮ್ ಇಸ್ ಫ್ಯಾಂಟಾಸ್ಟಿಕ್. ತುಂಬ ಖುಷಿ ಆಯಿತು. ವೆರಿ ನೈಸ್. ಕಳೆದ ವರ್ಷ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕಳೆದ ವರ್ಷ ಸುಮಾರು ಒಳ್ಳೊಳ್ಳೆ ಚಿತ್ರಗಳನ್ನೆಲ್ಲ ತೊಗೊಂಡಿರಿ. ಈ ವರ್ಷ ಯಾವ್ಯಾವ ಇರ್ತದೆ ಲೈನಪ್ ಇದೆ ಮೇಡಮ್? 2 ಕನ್ನಡ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ವಿಶ್ವಭ, 2 ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ದೆನ್ 3ನೇ ಇವತ್ತು ಅನೌನ್ಸ್ ಆಗಿದೆ. ದೆನ್ 2 ತಮಿಳ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಒಳ್ಳೇದಾಗಲಿ ಅಂತ ಕೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ರಾಗಿಣಿ ದ್ವಿವೇದಿ ಅವರು ಅವ್ರ ಹುಟ್ಟುಹಬ್ಬನ ಯಾವ ರೀತಿ ಆಚರಿಸ್ಕೊಂಡ್ರು ಅನ್ನೋದನ್ನು ನಮಗೆ ವಿವರಿಸಿ ಹೇಳಿದ್ರು. ಸೊ ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.